ಬಾ ಓಪನ್ ಮಾಡವ. ಡ್ರೋನ್ ಪ್ರತಾಪ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಕೆಲವೊಂದಿಷ್ಟು ಕಾಂಟ್ರವರ್ಸಿ ಎಲ್ಲದರ ನಡುವೆ ಸಿಲುಕಿ ಹಾಕಿಕೊಂಡು ಜನರು ದ್ವೇಷಿಸುತ್ತಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಬಂದರ ನಂತರ ಅವರ ಬದುಕೇ ಬದಲಾಯಿತು. ಒಂದು ಅವಕಾಶ ಅವರ ಜೀವನವನ್ನೇ ಬದಲಾಯಿಸಿತು. ತದನಂತರ ಅವರು ಜನರ ಮನಸ್ಸಲ್ಲಿ ಇದ್ದಂತಹ ಭಾವನೆಗಳನ್ನು ಬದಲಾಯಿಸಿದರು. ಅವರ ವ್ಯಕ್ತಿತ್ವ, ಅವರ ಗುಣ ಎಲ್ಲರ ಮನಗೆದ್ದಿತ್ತು. ಈಗ ಡ್ರೋನ್ ಪ್ರತಾಪ್ ತನ್ನ ತಾಯಿ ತಂದೆಗೆ ಕಾರನ್ನು ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಆದರೆ ತಾಯಿ ನೋಡಿ ಎಷ್ಟು ಭಾವುಕರಾಗಿದ್ದಾರೆ. ಯಾಕೆ ಗೊತ್ತಾ? ಯಾವ ಮಗನಿಗೆ ವಿಷವಿಟ್ಟು ಕೊಂದು ಬಿಡು ಅಂತ ಹೇಳ್ತಾ ಇದ್ರು, ಇವತ್ತು ಅದೇ ಮಗ ಎಲ್ಲರೆದುರು ಮತ್ತೆ ತಲೆ ಎತ್ತಿ ನಿಂತಿದ್ದಾನೆ. ಅವನ ತಪ್ಪು ಏನೂ ಇಲ್ಲ ಎಂಬುದು ಸಾಬೀತು ಮಾಡಿಕೊಂಡಿದ್ದಾನೆ. ಅದನ್ನು ನೆನೆದ ತಾಯಿ ದುಃಖಭರಿತರಾಗಿದ್ದಾರೆ. ಜೊತೆಗೆ ತನ್ನ ಮಗ ಮತ್ತೆ ಇಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ ಅಂತ ಖುಷಿಯೂ ಸಹ ಪಟ್ಟಿದ್ದಾರೆ. ನೋಡಿ ಆ ತಾಯಿ ಎಷ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಡ್ರೋನ್ ಪ್ರತಾಪ್ ಮುಖದಲ್ಲಿರುವ ಖುಷಿಯನ್ನು ನೋಡಿ. ಹಾಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ತಂದೆಯನ್ನು ಸಹ ಸರ್ಪ್ರೈಸ್ ಆಗಿ ಕರೆದುಕೊಂಡು ಬಂದು ಹೇಗೆ ತನ್ನ ಕಾರನ್ನು ಉಡುಗೊರೆಯಾಗಿ ನೀಡಿದ್ದಾನೆ. ಜೊತೆಗೆ ಆ ಮಣ್ಣಿನ ಕೈಯಿಂದ ಅಚ್ಚಿಯನ್ನು ಮೂಡಿಸಿದ್ದಾನೆ. ಇದೇ ಅಲ್ವಾ ನಿಜವಾದ ರೈತ. ನೋಡಿ, ಆ ರೈತನ ಕೈಯಿಂದ ಮೂಡಿದ ಆ ಹಸ್ತದ ಗುರಿತು ಹೇಳುತ್ತಿದೆ, ಇವನೇ ನಿಜವಾದ ರೈತ ಎಂದು. ನಿಜಕ್ಕೂ ಇಲ್ಲಿ ಯಾರ ಹಣೆ ಬರಹ ಯಾವಾಗ ಬದಲಾಗುತ್ತೆ ಅಂತ ಹೇಳಲಾಗುವುದಿಲ್ಲ. ಎಲ್ಲರೂ ಡ್ರೋನ್ ಪ್ರತಾಪ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುತ್ತಿದ್ದಾಗ ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದರು ಎಂದು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸಲ್ಲಿ ಹೇಳಿಕೊಂಡಿದ್ದರು. ಅದಕ್ಕೆ ಸ್ನೇಹಿತರೆ, ಯಾವ ದುಃಖವೂ ಶಾಶ್ವತವಲ್ಲ. ದುಃಖದ ನಂತರ ಸಂತೋಷ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ನಮ್ಮ ಕಠಿಣ ಪರಿಶ್ರಮ ಬೇಕೇ ಬೇಕು. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಡ್ರೋನ್ ಪ್ರತಾಪ್ ಅವರ ಈ ಒಂದು ಬೆಳವಣಿಗೆ ಹಾಗೂ ಅವರ ಈ ಒಂದು ವ್ಯಕ್ತಿತ್ವದ ಬಗ್ಗೆ ನಿಮ್ಗೇನನ್ಸುತ್ತೆ? ಡ್ರೋನ್ ಪ್ರತಾಪ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಾನು ಈಗಷ್ಟೇ ಒಂದು ಸಣ್ಣ ಚಾನೆಲನ್ನು ಪ್ರಾರಂಭ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಸ್ನೇಹಿತರೆ.